ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಈ ದಿನ ನಾನು ಮುಲ್ಲಂಗಿಯಿಂದ ಸಲಾಡ್ ಮಾಡ್ತಾಯಿದ್ದೀನಿ. ಒಂದೇ ಒಂದು ಮುಲ್ಲಂಗಿಯನ್ನು ಸಿಪ್ಪೆ ತೊಳೆದುಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ತುರಿದು ಇಟ್ಕೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಈ ತುರಿದಿರೋದನ್ನು ಒಂದು ಬಟ್ಲಿಗೆ ಹಾಕೋಣ. ಇವಾಗ ಈ ಮುಲ್ಲಂಗಿಯಿಂದ, ಹಸಿ ಮುಲ್ಲಂಗಿ ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಜೀರ್ಣಶಕ್ತಿ ಕೂಡ ಹೆಚ್ಚಾಗಿರುತ್ತೆ. ಇವಾಗ ಒಲೆ ಮೇಲೆ ಬಾಣಲಿ ಇಟ್ಬಿಟ್ಟು ಅದಕ್ಕೆ 1/4 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆಯನ್ನು ಹಾಕಿಬಿಟ್ಟು ಸಾಸಿವೆ ಕಾಳು ಹಾಕ್ತಾನೆ. ಸಾಸಿವೆ ಕಾಳು ಪಟ್ಪಟ ಅಂತ ಸಿಡ್ದಿದ್ದಾದಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಚೂರು ಮಾಡಿ ಇಟ್ಕೊಂಡಿದ್ದೀನಿ. ಒಂದೇ ಒಂದು ಒಣಮೆಣಸಿನ್ಕಾಯಿ ಹಾಕಿದ್ರೆ ಸಾಕು ನಾನು ತುರಿದಿರೋ ಮುಲ್ಲಂಗಿಗೆ. ಇವಾಗ ಅದನ್ನು ಹಾಕ್ಬಿಟ್ಟು ಒಂದೇ ಒಂದು ಸೆಕೆಂಡ್ ಫ್ರೈ ಮಾಡಬೇಕು, ಇಲ್ಲಾಂದರೆ ಅದು ಸೀದೋಗುತ್ತೆ. ಹಾಕ್ತಾಯಿದ್ದು ಒಂದೇ ಒಂದು ಸೆಕೆಂಡ್ ಇಟ್ಕೊಂಡು ನಂತರ ಸ್ಟವ್ ಒಲೆ ಆರಿಸ್ಬಿಟ್ಟು ನಂತರ ಅದನ್ನು ಇವಾಗ ಈ ಒಗ್ಗರಣೆ ಹಾಕಿರೋದನ್ನು ತುರಿದು ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರೋದನ್ನು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಂತರ ಅದಕ್ಕೆ ಹಸಿ ಕೊಬ್ಬರಿಯನ್ನು ಸ್ವಲ್ಪ ಹಾಕಬೇಕು. ಹಸಿ ಕೊಬ್ಬರಿನ ಹಾಕಿದ್ರೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಮುಲ್ಲಂಗಿ ಪೈಲ್ಸ್ಗೆ ರಾಮಬಾಣ ಇದ್ದಂತೆ ಅದಂತೂ ಸೇವಿಸೋದ್ರಿಂದ, ಈ ಹಸಿ ಮುಲ್ಲಂಗಿ ಸೇವಿಸೋದ್ರಿಂದ ಪೈಲ್ಸ್ಗೆ ರಾಮಬಾಣ. ಮತ್ತು ಕೈಯೆಲ್ಲ ಮೂಳೆಗೆ ಕೂಡ ತುಂಬ ಒಳ್ಳೆಯದದು. ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂತಹ ಟೇಸ್ಟಿಯಾದಂತಹ ಮುಲ್ಲಂಗಿ ಸಲಾಡ್. ಈ ಒಣಮೆಣಸಿನ್ಕಾಯಿನ ನಾನು ಒಗ್ಗರಣೆ ಹಾಕಿದ್ದೀನಲ್ಲ ಅದನ್ನು ಒಂದು ತೆಗೆದುಕೊಂಡು ಚೂರು ಮಾಡಬೇಕು. ಇವಾಗ ನಾನು ಚೂರು ಮಾಡಿದ್ನಲ್ಲ ಆ ತರಹ ಚೂರು ಮಾಡಬೇಕು. ಆವಾಗ ಖಾರ ಇರೋದಿಲ್ಲ, ಖಾರನೂ ಸರಿ ಹೋಗುತ್ತೆ ಅದಕ್ಕೆ, ಇಲ್ಲಾಂದರೆ ಖಾರನೂ ಸಿಗೋದಿಲ್ಲ. ಅದು ಚೆನ್ನಾಗಿ ಹುರಿದಿರೋದ್ರಿಂದ ಅದು ಏನು ತಿಂದರೂ ಕೂಡ ಖಾರ ಅಂತ ಏನು ಅನಿಸೋದಿಲ್ಲ. ಇವಾಗ ಮುಲ್ಲಂಗಿ ಸಲಾಡ್ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಲಾಡ್ ರೆಡಿ. ನೀವು ಕೂಡ ಈ ಹಸಿ ಮುಲ್ಲಂಗಿ ತಿಂದಷ್ಟು ತುಂಬಾ ಒಳ್ಳೆಯದು. ಆವಾಗವಾಗ ನಾನು ಈ ಮುಲ್ಲಂಗಿನ ಫ್ರೆಶ್ ಆಗಿರಬೇಕು, ಅದು ಸ್ವೀಟಾಗೂ ಇತ್ತು, ಅದರಿಂದ ಇದನ್ನು ಮಾಡಿದೆ. ನಾನು ಹಸಿ ಮುಲ್ಲಂಗಿ ಮಾಡ್ಕೊಂಡು ಅವಾಗವಾಗ ತಿಂತಾಯಿರ್ತೀನಿ. ನೋಡಿ, ತುಂಬ ಟೇಸ್ಟಿಯಾಗಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ನೀವು ಕೂಡ ಒಮ್ಮೆ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನೋಡಿ ಇವಾಗ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿ ಇದೆ.